ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಒಂದು ಸಂದರ್ಭ ಸನ್ನಿವೇಶ ಉಪನಿಬಂಧಕರು ಸಹಕಾರ ಸಂಘಗಳ ಕಾರ್ಯಾಲಯದಿಂದ ಆಗ್ತಾ ಇದೆ. ಅದಕ್ಕೆ ಜೊತೆಯಾಗಿ ಇನ್ ಕೊಲ್ಯೂಷನ್ ವಿತ್ ದಿ ಆರ್ ಜಿ ಶೆಟ್ಗಾರ್ ಆ್ಯಂಡ್ ಕಿಶೋರ್ ಪಾಟೀಲ್ ಡೆಪ್ಟಿ ರಿಜಿಸ್ಟ್ರಾರ್ ಕೋಆಪರೇಟಿವ್ ಸೊಸೈಟೀಸ್. ನಮ್ಮ ಬೇಡಿಕೆ ಇರೋದು ಒಂದೇ ಒಂದು ಏನಂದರೆ GB ಸಭೆ ಕರೆಯಿರಿ ಅಂತ. GB ಸಭೆ ಕರೆಯುವ ಸಲುವಾಗಿ ಮೇಲಾಧಿಕಾರಿಗಳಿಂದ ಆದೇಶ ಇದೆ, ಕಾನೂನಿನಲ್ಲಿ ಅವಕಾಶ ಇದೆ, ನಮ್ಮ ಬೈಲಾಸ್ದಲ್ಲಿ ಅವಕಾಶ ಇದೆ. ಮತ್ತು ನಾವಾಗೆ ನಿರ್ಣಯ ಮಾಡಿಕೊಂಡಿರ್ತಕ್ಕಂಥ ಸಭೆ GB ಸಭೆ ನಿರ್ಣಯನೂ ಒಪ್ಪೋದಿಲ್ಲ. ಆ ಮೆಜಾರಿಟಿ GB ಸಭೆ ನಿರ್ಣಯಕ್ಕೆ ಅವ್ರು ಯಾವುದೋ ತಿರಸ್ಕಾರ ಮಾಡ್ಲಿಕ್ಕೆ ಕಾನೂನಿನಲ್ಲೂ ಅವಕಾಶ ಇಲ್ಲ, ಇವನ್ ಕೋರ್ಟಿಗೂ ಕೂಡ ಅವಕಾಶ ಇಲ್ಲ. ಹೀಗಿರುವಾಗ ಡೆಪ್ಟಿ ರಿಜಿಸ್ಟ್ರಾರ್ ಕೋಆಪರೇಟಿವ್ ಸೊಸೈಟಿ ಕಲಬುರಗಿ ಇನ್ ಕೊಲ್ಯೂಷನ್ ವಿತ್ ದಿ ಆರ್ ಜಿ ಶೆಟ್ಗಾರ್, he is playing a mischief and violated the law, violated the rules and misleading the society. ಸೊ ಈ ಒಂದು ಪರಿಸ್ಥಿತಿ ಒಳಗೆ ನಮ್ಮ ಸೊಸೈಟಿಗೆ ಕೊನೆ ಮಳೆ ಹೊಡಿತಕ್ಕಂಥ ಒಂದು ಸನ್ನಿವೇಶ ಸಂದರ್ಭ ಇವರಿಬ್ಬರು ಕೂಡಿ ತರ್ತಾ ಇದ್ದಾರೆ. ಅದಕ್ಕೆ ನಾನು ಒಂದು ಮಾಧ್ಯಮದವರಿಗೆ ನನಗೆ ಒಳ್ಳೆಯ ರಿಕ್ವೆಸ್ಟ್ ಏನು ಅಂತಂದರೆ, ಬೇಡಿಕೆ ಏನು ಅಂತಂದರೆ, ಇದನ್ನು ಒಂದು ನ್ಯಾಯಸಮ್ಮತವಾಗಿ ಪರಿಗಣಿಸುವಾಗೆ ತಾವೊಂದು ಸಾರ್ವಜನಿಕರಲ್ಲಿ ಬಿತ್ತರಿಸಿರಿ ಅಂತ ತಿಳ್ಕೊಂಡು ನಾನು ಮನವಿ ಮಾಡ್ತೀನಿ. ಏಕಪಕ್ಷ ನಿರ್ಧಾರ ತಗೋತಾ ಇದ್ದಾರೆ ಅವರು. ಇನ್ನು ಕೊಲ್ಯೂಷನ್ ವಿತ್ ಅಂತ ನ್ಯಾಯ ಒದಗಿಸಿ ಕೊಡ್ತಾ ಇಲ್ಲ, ನ್ಯಾಯಸಮ್ಮತ ಕ್ರಮ ತೆಗೆದುಕೊಳ್ತಾ ಇಲ್ಲ, ಅನ್ಯಾಯ ಮಾಡ್ತಾ ಇದ್ದಾರೆ. ನಮ್ಮದು ಕೂಡಲ ಸಂಗಮ ಶಿಕ್ಷಣ ಸಂಸ್ಥೆ. ನನ್ನ ಹೆಸರು ಶಿವಶಂಕರ್ ಆರ್ ಭುಜಂಗ್, ಸಾಮಾಜಿಕ ಹೋರಾಟಗಾರು. ನಾನು ಯಾವುದೇ ಪ್ರಚಾರ ಪ್ರಿಯನಲ್ಲ, ಎಲೆಮರೆಯ ಕಾಯಿಯಂತೆ ನಾನು ಸಮಾಜಕ್ಕೆ ಸೇವೆ ಸಲ್ಲಿಸ್ತಾ ಇದ್ದೀನಿ. ಹಣ 1,14,00,000 ಆರ್ ಜಿ ಶೆಟ್ಗಾರ್ ಹಣ ದುರುಪಯೋಗ. ಇನ್ನೊಂದೇನಂದರೆ 6 ಕೋಟಿ ಬೆಲೆ ಬಾಳುವ ಜಮೀನುಗಳ ದುರುಪಯೋಗ ತಮ್ಮ ಹೆಸರಲ್ಲಿ ಮಾಡಿಕೊಡ್ದೆ, ಇನ್ನೂ ಸೊಸೈಟಿ ಹೆಸರಲ್ಲಿ ಮಾಡಿಕೊಡ್ತಾ ಇಲ್ಲ. ಇದು ಮೇನ್ ಆರೋಪ. ಅದರ ಬಗ್ಗೆ ನಾವು ಕೋರ್ಟ್ನಲ್ಲಿ ಕೇಸ್ ನಡೆದೆ. ನಾವು ಅದರ ಬಗ್ಗೆ ವಿಲ್ ಸೀಕ್ ರೆಮಿಡಿ ಫ್ರಮ್ ದಿ ಕೋರ್ಟ್. ಬಟ್ ನಾವು ಉಳಿದಿರ್ತಕ್ಕಂಥ ಆಡಳಿತ ವ್ಯವಸ್ಥೆಗೆ ತೊಂದರೆ ಆಗೋದ್ರಿಂದ ಯಾವ ಕಾರ್ಯಚಟುವಟಿಕೆಗಳು ನಮ್ಮ ಸಂಸ್ಥೆಯಲ್ಲಿ ನಡೆದಾಗಿದೆ. ಅದಕ್ಕೆ ನಾನು ಡೆಪ್ಟಿ ರಿಜಿಸ್ಟ್ರಾರ್ ಕೈ ಜೋಡಿಸಿ ವಿನಂತಿ ಮಾಡ್ತೀನಿ, ಅವ್ರಿಗೆ ದಯಮಾಡಿ ನಮ್ಮ ಒಂದು ಶಿಕ್ಷಣ ಸಂಸ್ಥೆ GB ಕರೆಯೋ ಸಲುವಾಗಿ ಅವ್ರ ಕ್ರಮ ತಗೊಳ್ಬೇಕು ಅಂತ ಮತ್ತೊಂದು ಸಲ ಮನವಿ ಮಾಡ್ಕೊತೀವಿ. ನಮಗೆಲ್ಲರೂ ಗೊತ್ತಿದ್ದಂತೆ ಕಲಬುರಗಿಯಲ್ಲಿ ಶಿಕ್ಷಣ ಸಂಸ್ಥೆ ಹುಟ್ಟಾಕೋದು ಒಂದು ಕಷ್ಟದ ಕೆಲಸ. ಅಂಥದ್ರಲ್ಲಿ ಒಂದು ಶಿಕ್ಷಣ ಸಂಸ್ಥೆ ಕಳೆದ 30 ವರ್ಷದಿಂದ ಸಾಮಾಜಿಕ ಸೇವೆ ಸಲ್ಲಿಸ್ತಾ ಬಂದಿದೆ. ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡ್ತಾ ಇದೆ, ಆಸ್ತಿ ಮಾಡಿದೆ. ಆ ಆಸ್ತಿ ದುರ್ಬಳಕೆ ಮಾಡ್ಕೋತಾ ಇದ್ದಾರೆ ಆರ್ ಜಿ ಶೆಟ್ಗಾರ್ ಅಂತ. ಅವನನ್ನು ಸದಸ್ಯತ್ವದಿಂದ ಕಿತ್ತು ಹೋಗಲಾಗಿದೆ, ಅಧ್ಯಕ್ಷ ಸ್ಥಾನದಿಂದ ಕಿತ್ತು ಹೋಗಲಾಗಿದೆ. ಮೆಜಾರಿಟಿ ಇದ್ದರೂ ಕೂಡ ಈ ಅಧಿಕಾರಿ ಕೇಳ್ಕೊಳ್ಳೋದ್ರಿಂದ ಈ ಸಂಸ್ಥೆ ಕೊನೆ ಹಾಡ್ತಾ ಇದೆ. ಅದನ್ನು ಉಳಿಸ್ಲಿಕ್ಕೆ ತಾವು ಕೂಡ ಮಾಧ್ಯಮದವರು ಕೂಡ ಸಹಕರಿಸಬೇಕು. ಕಿಶೋರ್ ಏನು ಗೆಜೆಟೆಡ್ ಆಫೀಸರ್ ಇದ್ದಾನೆ, ಗೆಜೆಟೆಡ್ ಆಫೀಸರ್ ಆಗಿ D ಗ್ರೂಪ್ ಎಂಪ್ಲಾಯಿಗಿಂತ ಹತ್ತತ್ತ ವರ್ತನೆ ಮಾಡ್ತಾ ಇದ್ದಾನೆ. ಅವನ ದುರಾಡಳಿತವನ್ನು ತಾನೇ ಸ್ವ ಇಚ್ಛೆಯಿಂದ ಸುಧಾರಿಸ್ಕೊಂಡು ಇವರಿಗೆ ಕ್ಷಮಾಪಣೆ ಕೇಳಿ ಅನಿರ್ದಿಷ್ಟ ಸತ್ಯಾಗ್ರಹ ಅದನ್ನು ಆ ದಿವಸ ಕ್ಷಮೆ ಕೇಳಿ ನ್ಯಾಯ ನೀತಿಯಿಂದ ನಡ್ಕೊಂಡ್ರೆ ಸರಿ, ಇಲ್ಲದಂದರೆ ಅವ್ರ ಮೇಲೆ ಕೂಡ ನಾವು ಕ್ರಿಮಿನಲ್ ಮೊಕದ್ದಮೆಯನ್ನು ಹೂಡೋರಿದ್ದೇವೆ. ಅನಿರ್ದಿಷ್ಟ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೀವಿ 12ನೇ ತಾರೀಕು. ಆ ದಿವಸ 12:30ಕ್ಕೆ ನಮ್ಮ ಭುಜಂಗ್ ಅವರು ಕೂಡ್ತಾ ಇದ್ದಾರೆ ಆ ಸಂಸ್ಥೆ ಉಳಿಸ್ಲಿಕ್ಕೆ. ತಾವೆಲ್ಲರೂ ಕೋಆಪರೇಟಿವ್ ಸಿದ್ದಿಪಾಶೆ ಹಿಂದ್ಗಡೆ ಇರುವಂಥ ಕಚೇರಿಗೆ ತಾವೆಲ್ಲರೂ ಬಂದು ಸಹಕರಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತೀವಿ. ವಿನೋದ್ ಕುಮಾರ್ ಜನವರಿ, ಸಾಮಾಜಿಕ ಹೋರಾಟಗಾರ, ಶಿಕ್ಷಣ ಸಂಸ್ಥೆ ಉಳಿಸುವ ಸಂಚಾಲಕ.